ಇನ್ನು KRS ಜಲಾಶಯ ತುಂಬೋದಕ್ಕೆ ಕೆಲವು ಅಡಿಗಳಷ್ಟು ಬಾಕಿ. ಬಹುತೇಕ ನಾಳೆ ನಾಡಿದ್ರಲ್ಲೇ KRS ಡ್ಯಾಮ್ ತುಂಬುತ್ತೆ ಅಂತ. 5,000ದಿಂದ 15,000 ಕ್ಯೂಸೆಕ್ಗೆ ಏರಿಕೆ ಆಗಿದೆ ಹೊರಹರಿವು. ಈಗಾಗಲೇ 120.78 ಅಡಿ ಭರ್ತಿಯಾಗಿದೆ KRS ಡ್ಯಾಮ್. ಮ್ಯಾಕ್ಸಿಮಮ್ 124. ಅಂದರೆ ಇನ್ನೊಂದು 4 ಅಡಿ ನೀರು ಬರಬೇಕು ಅಲ್ಲಿಗೆ. ಸಂಪೂರ್ಣ ಭರ್ತಿ ಆಗೋದಕ್ಕೆ 4 ಅಡಿ ಮಾತ್ರ ಬಾಕಿಯಾಗಿದೆ. ಜೊತೆಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ ಕೊಡಗಲ್ಲಿ. ಹಾಗಾಗಿ 17,560 ಕ್ಯೂಸೆಕ್ ನೀರು ಈಗ ಹರಿದು ಬರ್ತಾ ಇದೆ. ಜೊತೆಗೆ ಇಷ್ಟು ತುಂಬಿತು ಅಂದಾಗ ನಿಧಾನಕ್ಕೆ ನೀರನ್ನ ಬಿಡೋದಕ್ಕೆ ಶುರು ಮಾಡ್ತಾರೆ. ಫುಲ್ಲು ತುಂಬೋ ತನಕ ಏನು ಕಾಯ್ಕೊಂಡು ಕೂತಿರಲ್ಲ. ಇನ್ನೂ ಮಳೆ ಪ್ರಮಾಣ ಜಾಸ್ತಿ ಆಗೋದು ಕೊಡಗಲ್ಲಿ ಅಂತ ಹೇಳ್ತಿರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅಲ್ಲಿನ ಅಧಿಕಾರಿಗಳೇ ಹೇಳೋ ಪ್ರಕಾರ ನಾಳೆ ಅಥವಾ ನಾಡಿದ್ದಿಗೆ ಇದು ಕಂಪ್ಲೀಟ್ ಭರ್ತಿ ಆಗುತ್ತೆ ಅಂತ. ಅಂದರೆ ಇವರು ಔಟ್ಫ್ಲೋ ಸ್ಟಾಪ್ ಮಾಡಿಬಿಟ್ರೆ ತುಂಬಿಡುತ್ತೆ, ಬಟ್ ಅದಕ್ಕೆ ತಕ್ಕನಂಗೆ ಬಿಟ್ಟಿರ್ತಾರೆ ಸ್ವಲ್ಪ ನೀರನ್ನು. ನಾಡಿದ್ದರ ವೇಳೆಗೆ ಕಂಪ್ಲೀಟ್. ಅದು ದಾಖಲೆ ಜೂನ್ ತಿಂಗಳಲ್ಲೇ ತುಂಬ್ತಾ ಇರೋದು.